ಧರ್ಮಸ್ಥಳದ ಬುರುಡೆ ಕಿಚ್ಚು ಹತ್ಕೊಂಡು 2 ತಿಂಗಳ ಮೇಲಾಯಿತು. ಇವತ್ತಿಗೂ ಕೂಡ ಬುರುಡೆ ರಹಸ್ಯ ಮಾತ್ರ ರಿವೀಲ್ ಆಗಿಲ್ಲ. ಹೀಗಾಗಿ ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಮ್ಯಾರಥಾನ್ ಡ್ರಿಲ್ ಶುರು ಮಾಡಿದೆ. ಸುಜಾತಾ ಭಟ್, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಲಾಯರ್ ಜಗದೀಶ್ ಒಬ್ಬರಾದ ಮೇಲೊಬ್ಬರು ಇಂದು ಬೆಳ್ತಂಗಡಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಪೊಲೀಸರ ವಿಚಾರಣೆ ಎದುರಿಸಿದ್ದಾರೆ. ಇವರಲ್ಲದೆ ಎಸ್ಐಟಿ ಕಚೇರಿಯಲ್ಲೇ ಇರುವ ಮಾಸ್ಕ್ ಕಳಚಿದ ಬುರುಡೆ ಚಿನ್ನಯ್ಯನ ವಿಚಾರಣೆ ಮುಂದುವರೆದಿತ್ತು. ಜೊತೆಗೆ ಆತನ ಅಣ್ಣ ತಾನಾಸಿಯ ಮಗ ಪುರುಷೋತ್ತಮ್ ಕೂಡ ಇಂದು ಎಸ್ಐಟಿ ಮುಂದೆ ಹಾಜರಾಗಿದ್ದ. ಧರ್ಮಸ್ಥಳ ಸುತ್ತಲೂ ನೂರಾರು ಶವಗಳನ್ನು ಹೂತಿಟ್ಟಿರುವ ವಿವಾದ ಹುಟ್ಟಿಕೊಂಡು ಇವತ್ತಿಗೆ ಬರೋಬ್ಬರಿ 69 ದಿನ. ಜೂನ್ 22ರಂದು ಸಾಮಾಜಿಕ ಜಾಲತಾಣಗಳಲ್ಲಿ ಶುರುವಾದ ಧರ್ಮಸ್ಥಳ ವಿವಾದಕ್ಕೆ ಜುಲೈ 3ಕ್ಕೆ ಧರ್ಮಸ್ಥಳ ಠಾಣೆಯಲ್ಲಿ ವಕೀಲರು ಬಂದು ದೂರು ಕೊಟ್ಟು ಜೀವ ತುಂಬಿದ್ರು. ಜುಲೈ 13ಕ್ಕೆ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾದ ಮುಸುಕುಧಾರಿ ಚಿನ್ನಯ್ಯ ನೂರಾರು ಶವ ಹೂತಿದ್ದೀನಿ ಅಂತ ಜಡ್ಜಿ ಎದುರೇ ಹೇಳಿಕೆ ಕೊಟ್ಟ. ನಂತರ ಈ ವಿಚಾರದ ಸುತ್ತಲೂ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಶುರುವಾದಾಗ ಸರ್ಕಾರ ಅಳೆದೂ ತೂಗಿ ಜುಲೈ 20ಕ್ಕೆ ಎಸ್ಐಟಿ ರಚನೆ ಮಾಡಿತ್ತು. ಜುಲೈ 28ರಿಂದ ಧರ್ಮಸ್ಥಳ ಸುತ್ತ ಮುಸುಕುಧಾರಿ ಚಿನ್ನಯ್ಯ ಹೇಳಿದಂತೆ ಶವಗಳ ಹುಡುಕಾಟ ಶುರುವಾಯಿತು. ಆಗಸ್ಟ್ 18ರವರೆಗೂ ಧರ್ಮಸ್ಥಳ ಸುತ್ತ ಕಳೇಬರಗಳಿಗಾಗಿ ಹುಡುಕಿ ಸುಸ್ತಾದ ಪೊಲೀಸರು ಕೊನೆಗೆ ಮುಸುಕುಧಾರಿ ಚಿನ್ನಯ್ಯನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ನಾನು ಹೇಳಿದ್ದೆಲ್ಲ ಕಟ್ಟುಕಥೆ, ನನಗೆ ಧರ್ಮಸ್ಥಳಕ್ಕೆ ಆಗದವರು ಹೇಳಿಕೊಟ್ಟು ಕಳಿಸಿದ್ರು ಅಂತ ತಪ್ಪೊಪ್ಪಿಕೊಂಡ ಮೇಲೆ ಚಿನ್ನಯ್ಯನನ್ನ ಆಗಸ್ಟ್ 23ರಂದು ಎಸ್ಐಟಿ ಪೊಲೀಸರು ಬಂಧಿಸಿದ್ರು. ಇದಾದ ಮೇಲೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಗೌಪ್ಯವಾಗಿಯೇ ಸಾಗಿದೆ. ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದು ಇಲ್ಲಿವರೆಗೂ ಪ್ರಕರಣದಲ್ಲಿ ಯಾರ್ಯಾರ ಹೆಸರುಗಳು ತಳುಕು ಹಾಕಿಕೊಂಡಿದ್ದವೋ ಅವರೆಲ್ಲರನ್ನ ಕರೆಸಿ ವಿಚಾರಣೆ ನಡೆಸಿದ್ದಾರೆ. ಮೊಹಾಂತಿ ವಿಚಾರಣೆ 1, ಚಿನ್ನಯ್ಯ ವಿಚಾರಣೆ. ಚಿನ್ನಯ್ಯ ಧರ್ಮಸ್ಥಳ ಸುತ್ತಲೂ ವಿವಾದ ಎಬ್ಬಿಸಲು ಷಡ್ಯಂತ್ರ ರೂಪಿಸಿದ ಪ್ರಕರಣದ ಮೊದಲ ಆರೋಪಿ. ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನನ್ನ A1 ಮಾಡಿದ್ದಾರೆ. ಚಿನ್ನಯ್ಯನಿಗೆ ಆಶ್ರಯ ಕೊಟ್ಟಿದ್ದ ಮಹೇಶ್ ತಿಮರೋಡಿ ಮನೆಗೂ ಕರ್ಕೊಂಡು ಹೋಗಿ ಶೋಧ ನಡೆಸಿ ದಾಖಲೆಗಳು, ಮೊಬೈಲ್ಗಳನ್ನೆಲ್ಲ ಸೀಸ್ ಮಾಡಿ FSLಗೆ ಕಳಿಸಿದ್ದಾರೆ. ಇಲ್ಲಿವರೆಗೂ ಚಿನ್ನಯ್ಯ ಕೊಟ್ಟ ಹೇಳಿಕೆಗಳ ಮೇಲೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಅವರು ಚಿನ್ನಯ್ಯನನ್ನು ವಿಚಾರಣೆಗೊಳಪಡಿಸಿದ್ರು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯದ ಬಗ್ಗೆ ಚಿನ್ನಯ್ಯನಿಂದ ಮಾಹಿತಿ ಸಂಗ್ರಹಿಸಲಾಗಿದೆ. ಚಿನ್ನಯ್ಯ ಪತ್ನಿ ಮಲ್ಲಿಕಾ ಬ್ಯಾಂಕ್ ಖಾತೆ ದಾಖಲೆಗಳನ್ನು ಎಸ್ಐಟಿ ಪರಿಶೀಲನೆ ನಡೆಸಿದೆ. ಬ್ಯಾಂಕಿಗೆ ಹಣ ಹಾಕದೆ ಕೈಗೆ ನಗದು ನೀಡಿರುವ ಬಗ್ಗೆ ಎಸ್ಐಟಿ ಮಾಹಿತಿ ಕಲೆ ಹಾಕಿದೆ. ಚಿನ್ನಯ್ಯ ತಂದಿದ್ದ ಬುರುಡೆ ಹಿಂದೆ ಮಹೇಶ್ ಶೆಟ್ಟಿ ತಿಮರೋಡಿ, ಮಟ್ಟಣ್ಣನವರ್, ಜಯಂತ್ ಪಾತ್ರ ಏನು ಅಂತಾನೂ ವಿಚಾರಣೆ ನಡೆಸಲಾಗಿದೆ. ಕಲ್ಲೇರಿ ಅರಣ್ಯ ಭಾಗದಿಂದ ಬುರುಡೆ ತಂದಿದ್ದು ಎಂದಿದ್ದ ಚಿನ್ನಯ್ಯ ಈಗ ಬುರುಡೆಯಲ್ಲಿದ್ದ ಮಣ್ಣು, ಕಲ್ಲೇರಿ ಮಣ್ಣನ್ನೂ FSLಗೆ ಕಳಿಸಿದ್ದು FSL ನೀಡಿರುವ ಕೆಲವು ಪ್ರಾಥಮಿಕ ಮಾಹಿತಿ ಆಧರಿಸಿ ವಿಚಾರಣೆ ನಡೆಸಲಾಗಿದೆ. ತಿಮರೋಡಿ ಮನೆಯಲ್ಲಿಟ್ಟಿದ್ದ ಚಿನ್ನಯ್ಯನ ಮೊಬೈಲ್ ಸೀಸ್ ಆಗಿದೆ. ಮೊಬೈಲ್ ಸಿಕ್ಕಾಗ ಅದರಲ್ಲಿದ್ದ ಕೆಲವು ಸಾಕ್ಷಿಗಳನ್ನು ಆಧರಿಸಿ ಪ್ರಶ್ನೆ ಮಾಡಿದ್ದಾರೆ. ಫೋನ್ ನಂಬರ್, ಮೆಸೇಜ್, ಫೋಟೋ, ವಾಟ್ಸಪ್ ಚಾಟ್ ಬಗ್ಗೆ ವರದಿ ಸಂಗ್ರಹಿಸಿದ್ದಾರೆ. ಆದರೆ ಮೊಬೈಲ್ನಲ್ಲಿ ಸಾಕಷ್ಟು ಸಾಕ್ಷ್ಯಗಳು ಡಿಲೀಟ್ ಆಗಿರೋ ಸಾಧ್ಯತೆ ಇದ್ದು ಮೊಬೈಲ್ ರಿಟ್ರೀವ್ಗೂ ಕಳಿಸಿದ್ದು ವರದಿಗಾಗಿ ಎಸ್ಐಟಿ ಕಾಯ್ತಾ ಇದೆ. ಇನ್ನು ಚಿನ್ನಯ್ಯ ಈ ಹಿಂದೆ ಯಾರೊಂದಿಗೆಲ್ಲ ಸಂಪರ್ಕದಲ್ಲಿದ್ದ ಅಂತ ಪರಿಶೀಲನೆ ಮಾಡಿದ್ದು ಲೊಕೇಶನ್ ಡೇಟಾ ಸಿಕ್ಕಿದ್ರೆ ಎಲ್ಲೆಲ್ಲಿದ್ದ, ಯಾರ್ಯಾರ ಮನೆಗೆ ಹೋಗಿದ್ದ ಅನ್ನೋದನ್ನು ಪತ್ತೆ ಮಾಡಿ ಅವರನ್ನೂ ವಿಚಾರಣೆ ನಡೆಸಲು ಎಸ್ಐಟಿ ರೆಡಿಯಾಗಿದೆ. ಆಗ ಪ್ರಕರಣದ ಷಡ್ಯಂತ್ರ ತಯಾರಿಗಳನ್ನ ಪತ್ತೆ ಹಚ್ಚೋದು ಇನ್ನಷ್ಟು ಸುಲಭವಾಗಲಿದೆ. ಇದಿಷ್ಟು ಚಿನ್ನಯ್ಯನ ಸುತ್ತ ಎಸ್ಐಟಿ ನಡೆಸಿರುವ ತನಿಖೆಯ ಪ್ರಮುಖಾಂಶಗಳಾಗಿದ್ದು ಇದನ್ನೇ ಮುಂದಿಟ್ಕೊಂಡು ಎಸ್ಐಟಿ ಮುಖ್ಯಸ್ಥರು ಚಿನ್ನಯ್ಯನ ಹೇಳಿಕೆಗಳ ಬಗ್ಗೆ ಸ್ಪಷ್ಟತೆ ಪಡ್ಕೊಂಡ್ರು. ಇದಾದ ಮೇಲೆ ಚಿನ್ನಯ್ಯನ ಅಣ್ಣ ತಾನಾಸಿ ಮಗ ಪುರುಷೋತ್ತಮ್ನನ್ನು ಪ್ರಣವ್ ಮೊಹಾಂತಿ ವಿಚಾರಣೆ ನಡೆಸಿದ್ರು. ಮೈಸೂರಿನಲ್ಲಿ ಚಿನ್ನಯ್ಯನ ಅಣ್ಣ ತಾನಾಸಿ ವಾಸವಾಗಿದ್ದು ಇತ್ತೀಚೆಗೆ ವಿಚಾರಣೆ ಎದುರಿಸಿದ್ರು. ಈಗ ಅದೇ ಮೈಸೂರಿನ ತಾನಾಸಿ ಮಗ ಪುರುಷೋತ್ತಮ್ನನ್ನು ಮೊಹಾಂತಿ ವಿಚಾರಣೆ ಮಾಡಿದ್ರು. ಚಿನ್ನಯ್ಯನಿಗೆ ಕುಟುಂಬದ ಜೊತೆಗಿದ್ದ ಒಡನಾಟ ಎಂಥದ್ದು ಅಂತ ವರದಿ ಪಡ್ಕೊಂಡ್ರು. ಕುಟುಂಬದಿಂದ ಚಿನ್ನಯ್ಯ ಬೇರ್ಪಟ್ಟಿದ್ದು ಯಾಕೆ, ಯಾವಾಗ ಅಂತ ಮಾಹಿತಿ ಕಲೆ ಹಾಕಿದ್ರು. ಧರ್ಮಸ್ಥಳದಲ್ಲಿದ್ದಾಗ ಚಿನ್ನಯ್ಯ ಏನೆಲ್ಲ ಕೆಲಸ ಮಾಡುತ್ತಿದ್ದ, ಧರ್ಮಸ್ಥಳ ಬಿಟ್ಟ ಮೇಲೆ ಚಿನ್ನಯ್ಯನನ್ನ ಯಾರೆಲ್ಲ ಭೇಟಿಯಾಗಿದ್ರು, ನೂರಾರು ಶವ ಹೂತಿದ್ದ ಬಗ್ಗೆ ಚಿನ್ನಯ್ಯ ಏನಾದ್ರೂ ಹೇಳಿದ್ನ, ಚಿನ್ನಯ್ಯನ ಆಸ್ತಿ, ಆದಾಯ, ಸಂಪಾದನೆ ಬಗ್ಗೆ ಇಲ್ಲಿವರೆಗೂ ಎಸ್ಐಟಿ ಅಧಿಕಾರಿಗಳು ಸಂಗ್ರಹಿಸಿದ್ದ ವರದಿ ಮುಂದಿಟ್ಕೊಂಡು ವಿಚಾರಣೆ ಮಾಡಿದ್ದಾರೆ. ತಾನಾಸಿ ಮಗನ ಹೇಳಿಕೆಗಳಿಂದ ಒಂದಷ್ಟು ಸಾಕ್ಷಿ ಸಿಗುವ ಸಾಧ್ಯತೆ ಇದೆ ಅನ್ನೋದು ಮೊಹಾಂತಿ ಅವರ ಆಲೋಚನೆ. ಹಾಗಾಗಿನೇ ವಿಚಾರಣೆಯನ್ನ ಮೊಹಾಂತಿ ತೀವ್ರಗೊಳಿಸಿದ್ದು. ತಾನಾಸಿ ಪುತ್ರನ ಬಳಿಕ ಮೊಹಾಂತಿ ಅವರು ವಿಚಾರಣೆ ಮಾಡಿದ್ದು ಸುಜಾತಾ ಭಟ್ ಅವರನ್ನ.
ತನಿಖಾಧಿಕಾರಿಗಳಿಗೆ ಕೊಟ್ಟ ಹೇಳಿಕೆಗಳ ಬಗ್ಗೆ ಮರುಪ್ರಶ್ನೆ ಹಾಕಿದ್ದಾರೆ. ಅನನ್ಯಾ ಭಟ್ ಅಂತ ಮಗಳಿದ್ಲು ಅಂತ ಹೇಳಿದ್ಯಾಕೆ, ಇಲ್ಲ ಅಂದಿದ್ಯಾಕೆ? ಅನನ್ಯಾ ಭಟ್ ಇದ್ಲು ಅನ್ನೋದಕ್ಕೆ ದಾಖಲೆಗಳಿತ್ತು ಅಂದ್ರಲ್ಲ, ಎಲ್ಲಿದೆ? ಬುರುಡೆ ಗ್ಯಾಂಗ್ನೊಂದಿಗೆ ಯಾವಾಗಿಂದ ಸಂಪರ್ಕದಲ್ಲಿದ್ದೀರಾ ಅಂತ ಮೊಹಾಂತಿ ಪ್ರಶ್ನೆ ಮಾಡಿದ್ದಾರೆ. ಆಗ ಸುಜಾತಾ ಭಟ್ ಯುನೈಟೆಡ್ ಮೀಡಿಯಾ ಯೂಟ್ಯೂಬರ್ ಅಭಿಷೇಕ್ ಹೆಸರು ಪ್ರಸ್ತಾಪ ಮಾಡಿದ್ರಂತೆ. 4-5 ತಿಂಗಳ ಹಿಂದೆಯೇ ಸುಜಾತಾ ಭಟ್ ಸಂದರ್ಶನ ಮಾಡಿದ್ದ ಅಭಿಷೇಕ್ ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಹೆಸರಲ್ಲಿ ಇಂಟರ್ವ್ಯೂ ಮಾಡಿದ್ದ ಬಗ್ಗೆ ಹೇಳಿದ್ದಾರಂತೆ. ಈ ಅಭಿಷೇಕ್ ಅನ್ನೋರು ಜಯಂತ್ ಟಿ ಮೂಲಕ ಸಂಪರ್ಕಕ್ಕೆ ಬಂದಿದ್ದು ಅಂತಾನು ಸುಜಾತಾ ಭಟ್ ಹೇಳಿಕೆ ಕೊಟ್ಟಿದ್ದಾರಂತೆ. ಇದಾದ ಮೇಲೆ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಅವರ ಎದುರು ಗಿರೀಶ್ ಮಟ್ಟಣ್ಣನವರ್ ಹಾಜರಾಗಿದ್ದು, ಮೊಹಾಂತಿ ಅವರನ್ನ ಭೇಟಿಯಾಗಿ ಬಂದ ಮೇಲೆ ಮಾತಾಡಿರುವ ಗಿರೀಶ್, ಧರ್ಮಸ್ಥಳ ಸುತ್ತ ಅನೇಕ ಕೊಲೆಗಳಾಗಿವೆ, ಕೊಲೆಯಾದ ದಿನವೇ ಶವಗಳನ್ನ ಅಕ್ರಮವಾಗಿ ವಿಲೇವಾರಿ ಮಾಡಿದ್ದಾರೆ, ಪ್ರಕರಣ ಮುಚ್ಚಿಹಾಕಲು ಕೆಲವು ನಕಲಿ ಸಹಿಗಳೂ ಆಗಿದ್ದು ಅದಕ್ಕೆ ದಾಖಲೆಗಳಿವೆ, ಎಲ್ಲವನ್ನೂ ಪ್ರಣವ್ ಮೊಹಾಂತಿ ಅವರಿಗೆ ಕೊಟ್ಟಿರೋದಾಗಿ ಹೇಳಿದ್ರು. ಬುರುಡೆ ಆಗ್ಲಿ ಏನೇ ಆಗ್ಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೀನಿ. ಸೊ ಅದು ಏನೇ ಇದ್ರೂ ಕೂಡ ನಾವು ಹೇಳಿದ್ದೇವೆ. ಮತ್ತೆ ಎಸ್ಐಟಿಗೂ ಕೂಡ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಈ ಮಧ್ಯೆ ಗಿರೀಶ್ ಮಟ್ಟಣ್ಣನವರ್ ಧರ್ಮಸ್ಥಳದಲ್ಲಿ ಮದುವೆ ಆಗೋ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಗಿರೀಶ್ ಮಟ್ಟಣ್ಣನವರ್ ವಿರುದ್ಧ ಮಹಿಳಾ ಆಯೋಗಕ್ಕೆ ಸಾಮಾಜಿಕ ಕಾರ್ಯಕರ್ತೆ ಕಾವೇರಿ ಕೇದಾರನಾಥ್ ದೂರು ನೀಡಿದ್ದಾರೆ. ಹೆಣ್ಣು ಮಗಳ ಚಾರಿತ್ರಿಕ ವಧೆ ಮಾಡಿದ್ರೆ ಪೊಲೀಸ್ ಆಯುಕ್ತರಿಗೆ ಎಫ್ಐಆರ್ ಮಾಡಲು ಸೂಚಿಸುತ್ತೇನೆ ಅಂತ ನಾಗಲಕ್ಷ್ಮಿ ಚೌಧರಿ ಹೇಳಿದ್ರು. ಬಿಗ್ ಬಾಸ್ ಸ್ಪರ್ಧಿ ಲಾಯರ್ ಜಗದೀಶ್ ವಿಚಾರಣೆ. ಇದರ ನಡುವೆಯೇ ಬೆಳ್ತಂಗಡಿ ಪೊಲೀಸರ ಮುಂದೆ ಹಾಜರಾಗಲು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದ ಲಾಯರ್ ಜಗದೀಶ್ ಇವರು ವಿಚಾರಣೆಗೆ ಬಂದಿದ್ರೋ ಅಥವಾ ಬಿಗ್ ಬಾಸ್ನಂತಹ ರಿಯಾಲಿಟಿ ಶೋಗೆ ಬಂದಿದ್ರೋ ಅವರೇ ಹೇಳಬೇಕು. ಧರ್ಮಸ್ಥಳದಲ್ಲಿ ಮುಸುಕುಧಾರಿ ಚಿನ್ನಯ್ಯ ಹೇಳಿದಂತೆ ಎಸ್ಐಟಿ ಅವರು ಗುಂಡಿ ಅಗೆದು ನೋಡುತ್ತಿದ್ದಾಗಲೂ ಇದೇ ಲಾಯರ್ ಜಗದೀಶ್ ತಮಗಿಷ್ಟ ಬಂದಂತೆ ವಿಡಿಯೋ ಮಾಡಿ ಮಾತಾಡಿದ್ರು. ನಾನ್ ಸ್ಟಾಪ್ ಮಾತಿನ ಮೂಲಕ ಪ್ರಚೋದನಕಾರಿ ಹೇಳಿಕೆಯೂ ಸೇರ್ಕೊಂಡಿತ್ತು. ಹೀಗಾಗಿ ಬೆಳ್ತಂಗಡಿ ನಿವಾಸಿ ಪ್ರಭಾಕರ್ ಗೌಡ ಲಾಯರ್ ಜಗದೀಶ್ ವಿರುದ್ಧ ದಾಖಲಿಸಿದ್ದ ದೂರಿನ ಹಿನ್ನೆಲೆಯಲ್ಲಿ ಜಗದೀಶ್ ಅವರನ್ನ ಕರೆಸಿ ವಿಚಾರಣೆ ನಡೆಸಲಾಗಿದೆ. ಲಾಯರ್ ಜಗದೀಶ್ಗೂ ಬೆಳ್ತಂಗಡಿ ಪೊಲೀಸರು ಮ್ಯಾರಥಾನ್ ವಿಚಾರಣೆ ಮಾಡಿ ಕಳಿಸಿದ್ರು. ಇದೆಲ್ಲದರ ಮಧ್ಯೆ ಇವತ್ತು ಎಸ್ಐಟಿ ಮುಖ್ಯಸ್ಥರ ಎದುರು ಯೂಟ್ಯೂಬರ್ ಸಮೀರ್ ವಿಚಾರಣೆಗೆ ಬರಬೇಕಿತ್ತು. ಆದರೆ ಎಸ್ಐಟಿ ವಿಚಾರಣೆಗೆ ಕರೆದ ಬೆನ್ನಲ್ಲೇ ನನಗೆ ಹುಷಾರಿಲ್ಲ, ಅನಾರೋಗ್ಯವಿದೆ, ಸ್ವಲ್ಪ ದಿನ ಸಮಯ ಕೊಡಿ ಅಂತ ಕೇಳಿದ್ದಾನಂತೆ ಸಮೀರ್. ಹೀಗಾಗಿ ಎಸ್ಐಟಿ ಇವತ್ತು ಸಮೀರ್ಗೆ ರಿಲೀಫ್ ಕೊಟ್ಟಿದೆ. ಧರ್ಮಸ್ಥಳ ಪ್ರಕರಣ ದಿನೇ ದಿನೇ ಜಟಿಲವಾಗ್ತಿದ್ದು ರಾಜಕಾರಣಿಗಳಿಗೂ ಅಸ್ತ್ರವಾಗಿದೆ. ಹೀಗಾಗಿ ಎಸ್ಐಟಿ ಮುಖ್ಯಸ್ಥರೇ ಧರ್ಮಸ್ಥಳ ಕೇಸ್ ತನಿಖೆಗಿಳಿದಿದ್ದು ಯಾವಾಗ ತಾರ್ಕಿಕ ಅಂತ್ಯ ಸಿಗುತ್ತೆ ಅನ್ನೋದೇ ಕುತೂಹಲ. ಕಿಶನ್ ಶೆಟ್ಟಿ ಜೊತೆ ಮಂಜುನಾಥ್ ಆರ್ಯ, ನ್ಯೂಸ್ 18 ಧರ್ಮಸ್ಥಳ. ಇಷ್ಟು ದಿನ ಧರ್ಮಸ್ಥಳಕ್ಕೆ ರಾಜಕೀಯ ಪಕ್ಷದವರು ರ್ಯಾಲಿ ಬರ್ತಿದ್ರು, ಭಕ್ತರು ಕೂಡ ಪಾದಯಾತ್ರೆ ಮೂಲಕ ಬಂದಿದ್ರು. ಈಗ ರಾಜ್ಯದ ಇಡೀ ಜೈನ ಸಮುದಾಯವೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಅಷ್ಟೇ ಜೈನ ಸಮುದಾಯದವರು ವೀರೇಂದ್ರ ಹೆಗಡೆ ಅವರ ಜೊತೆ ನಾವಿದ್ದೀವಿ ಅಂತೇಳಿ ಇವತ್ತು ಧರ್ಮಸ್ಥಳ ಚಲೋ ರ್ಯಾಲಿಯನ್ನ ಹಮ್ಮಿಕೊಂಡಿರುವಂಥದ್ದು. ಧರ್ಮಸ್ಥಳದಲ್ಲಿ ಹೊತ್ತಿರೋ ಬುರುಡೆ ಕಿಚ್ಚು ಇಡೀ ರಾಜ್ಯಾದ್ಯಂತ ಧಗಧಗಿಸ್ತಿದೆ. ಬುರುಡೆ ಸಾಕ್ಷಿ ತೋರಿಸ್ತೀನಿ ಅಂತ ಬಂದಿದ್ದ ಚಿನ್ನಯ್ಯನೇ ಲಾಕ್ ಆದ್ರೂ ಮೂಳೆ ಮರ್ಮ ಮಾತ್ರ ಬಯಲಾಗ್ತಿಲ್ಲ. ಇಷ್ಟು ದಿನ ಪರ ವಿರೋಧದ ಪ್ರತಿಭಟನೆ ನಡೆದಿದ್ದಾಯ್ತು, ಕಮಲ ನಾಯಕರು ಧರ್ಮಸ್ಥಳ ಚಲೋ ಮಾಡಿದ್ದೂ ಆಯ್ತು. ಈಗ ವೀರೇಂದ್ರ ಹೆಗ್ಗಡೆ ಪರ ಇಡೀ ಜೈನ ಸಮುದಾಯವೇ ಕಹಳೆ ಮೊಳಗಿಸಿದೆ. ಬುರುಡೆ ರಹಸ್ಯ ಬಿಚ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕ್ಷೇತ್ರದ ಸುತ್ತ ಬುರುಡೆ ವಿವಾದ ಸುತ್ತಕೊಂಡಿರೋದಂತೂ ಸತ್ಯ. ಹೀಗಾಗಿಯೇ ಜೈನ ಸಮುದಾಯದ ಸಾವಿರಾರು ಮಂದಿ ಇವತ್ತು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ರು. ದಾವಣಗೆರೆ, ಮೈಸೂರು, ಬೆಂಗಳೂರು, ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಹಲವು ಕಡೆಗಳಿಂದ ಆಗಮಿಸಿದ್ರು. ಧರ್ಮಸ್ಥಳ ಉಳಿಸಿ ಅಂತ ನಾಮಫಲಕ ಹಿಡಿದು ಪ್ರತಿಭಟನೆ ಮಾಡಿದ್ರು. ಧರ್ಮಸ್ಥಳ ಮುಖ್ಯದ್ವಾರದಿಂದ ದೇವಾಲಯದವರೆಗೂ ಸಾವಿರಾರು ಜನ ರ್ಯಾಲಿ ಮಾಡಿ ಕ್ಷೇತ್ರದ ವಿರುದ್ಧ ನಡೆಯುತ್ತಿರೋ ಷಡ್ಯಂತ್ರಕ್ಕೆ ಬ್ರೇಕ್ ಹಾಕಬೇಕು ಅಂತ ಕಿಡಿಕಾರಿದ್ರು. ಈ ಧರ್ಮಸ್ಥಳ ಅನ್ನೋದು ಯಾವತ್ತು ಧರ್ಮದ್ದು. ಧರ್ಮ ಅಂದ್ರೆ ಸತ್ಯ, ಸತ್ಯ ಅಂದ್ರೆ ಧರ್ಮ. ಆಲ್ಟರ್ನೇಟಿವ್ ಯಾವುದಕ್ಕೂ ಅದಕ್ಕೆ ಬೇರೆ ಏನೂ ಇಲ್ಲ. ಯಾರೇ ಏನೇ ಬಂದ್ರು ಸತ್ಯನೇ ಉಳಿಯೋದು. ಧರ್ಮಸ್ಥಳದಲ್ಲಿ ಇವಾಗ SIT ತನಿಖೆ ಏನ್ ಕೊಟ್ಟಿದ್ದಾರೆ ಅದ್ರಲ್ಲಿ ಸತ್ಯಾಸತ್ಯತೆ ಸಿಕ್ಕೇ ಸಿಗುತ್ತೆ. ವೀರೇಂದ್ರ ಹೆಗ್ಡೆ ಅವ್ರಿಗೆ ಜಯವಾಗಬೇಕು, ಅವ್ರಿಗೆ ಗೆಲುವಾಗಬೇಕು. ಪ್ರತಿಭಟನಾ ರ್ಯಾಲಿ ಬಳಿಕ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದಲ್ಲಿ ಜೈನರ ಸಭೆ ನಡೆಯಿತು. ಈ ವೇಳೆ ವೀರೇಂದ್ರ ಹೆಗ್ಗಡೆ, ಹರ್ಷೇಂದ್ರ ಹೆಗ್ಗಡೆ, ಸುರೇಂದ್ರ ಹೆಗ್ಗಡೆ ಕುಟುಂಬಸ್ಥರ ಜೊತೆ ಹಲವಾರು ಸ್ವಾಮೀಜಿಗಳು ಭಾಗಿಯಾಗಿದ್ರು. ಹೆಗ್ಗಡೆಯವರ ಜೊತೆ ನಾವಿದ್ದೀವಿ ಅಂತ ಜೈನ ಸಮುದಾಯ ಹೇಳುತ್ತಿದ್ದಂತೆ ವೀರೇಂದ್ರ ಹೆಗ್ಗಡೆ ಪತ್ನಿ ಹಾಗೂ ಮಗಳು ಭಾವುಕರಾದ್ರು. ನಂತರ ಮಾತನಾಡಿದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ, ನೀವೆಲ್ಲ ನಮ್ಮ ಜೊತೆಗಿದ್ದೇವೆ ಅಂತಿದ್ದೀರಾ, ಹೆಣ್ಮಕ್ಕಳು ಕೂಡ ಹೋರಾಟಕ್ಕಿಳಿದಿದ್ದಾರೆ,
ಇದು ನನಗೆ ಮತ್ತಷ್ಟು ಧೈರ್ಯ ತಂದಿದೆ ಅಂದರು. ಇಷ್ಟು ಜನ ಯಾರು ಬಂದು ನೀವೆಲ್ಲ ನಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ಎಲ್ಲ ಮಹಿಳೆಯರು ಬಹಳ ದುಃಖ ಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ. ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ರೀತಿಯೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಅವರು ರೆಡಿ ಇದ್ದಾರೆ. ಆದರೆ ಅಂಥ ಹೋರಾಟ ಇದಕ್ಕೆ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ. ಆ ಪ್ರಯುಕ್ತ ಈಗ ನಮಗೆ ಅದರ ಫಲ ಸಿಗ್ತಾ ಇದೆ. ಸತ್ಯ ಬಿಟ್ಟು ನಾವು ಎಂದೂ ಹೋಗೋದು ಇಲ್ಲ, ಹೋಗಲೂ ಇಲ್ಲ. ಇಲ್ಲಿಯ ನಂದಾದೀಪ ಧರ್ಮಸ್ಥಳ ಅಂತಕ್ಕಂಥದ್ದು ಎಲ್ಲರ ಮನೆಯನ್ನು ಹೆಡತಕ್ಕಂಥದ್ದು, ಎಲ್ಲರ ಮನಸ್ಸಿನಲ್ಲಿ ನಿತ್ಯ ಅದು ಬೆಳಕನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ಒಂದು ನಂದಾದೀಪವನ್ನು ಆರಿಸಬೇಕು, ಕೆಡಿಸಬೇಕು ಅಂತಕ್ಕಂಥ ಜನರು ಕಿಡಿಗೇಡಿಗಳು ಏನು ತಿಳ್ಕೊಂಡಿದ್ದಾರೆ, ಅದು ನಂದಾದೀಪ ಯಾವತ್ತು ಕೆಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಅವತ್ತು ಈ ಧರೆ ಹೊತ್ತಿ ಉರಿದೀತು ಎಚ್ಚರಿಕೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಳಬೇಕು. ಒಂದ್ ಕಡೆ ಎಸ್ಐಟಿ ತನಿಖೆ, ಇನ್ನೊಂದ್ ಕಡೆ ಜೈನರ ಪ್ರತಿಭಟನೆ. ಇದರ ಮಧ್ಯೆ ರಾಜಕೀಯ ಕದನವೂ ಜೋರಾಗಿದೆ. ಬಿಜೆಪಿ ಧರ್ಮಸ್ಥಳ ಚಲೋ ಮಾಡ್ತಿರೋದಕ್ಕೆ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ರೆ, ಕೇಂದ್ರ ಸಚಿವ ಸೋಮಣ್ಣ ರಾಜ್ಯ ಸರ್ಕಾರದ ವಿರುದ್ಧ ನಿಗಿನಿಗಿ ಕೆಂಡ ಕಾರಿದ್ರು. ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರು ಈ ಥರ ಎಡವಟ್ಟನ್ನು ಒಂದು ಮಾಡಿಲ್ಲ. ಈ ಬಂದಾಗಿಂದ ಈ ಬರೀ ಎಡವಟ್ಟೆ ಮಾಡ್ತಾವ್ರೆ. ಯಾವ್ದಾದ್ರು ಒಂದು ಹೇಳ್ರಿ ಅವ್ರು ಮಾಡಿರೋ ಸರಿ ಇರೋದು, ಯಾವ್ದಾದ್ರು ಒಂದು. ಧರ್ಮಸ್ಥಳದ್ದು ಏನು ಮಾಡಿದ್ರು, ಚಾಮುಂಡಿ ಬೆಟ್ಟ ಏನು ಮಾಡಿದ್ರು, ಅವತ್ತ್ಯಾಕೆ ವಿರೋಧ ಮಾಡಲಿಲ್ಲ SIT ಬೇಡ ಅಂತ? ಬಿಜೆಪಿಯವರು ಅವತ್ತೇ SIT ಬೇಡ, ಇದು ಸರಿಯಲ್ಲ ಅಂತ ಹೋರಾಟ ಮಾಡ್ಬೋದಾಗಿತ್ತಲ್ಲ. ಎಲ್ಲ ಸ್ವಾಗತ ಮಾಡಿದ್ರು. ಯಾವಾಗ ಇನ್ವೆಸ್ಟಿಗೇಷನಲ್ಲಿ ಅವನೇನು ಹೇಳಿದ್ದ ಅದ್ರ ಪ್ರಕಾರ ಆಗಲಿಲ್ಲ, ಅದಕ್ಕೆ ಇದನ್ನು ಶಿಫ್ಟ್ ಮಾಡಿಬಿಟ್ಟು ಈಗ ಅವರೇ ಪಾಪ ಧರ್ಮಸ್ಥಳದ ಪರವಾಗಿರ್ತಕ್ಕಂಥವ್ರು ಅಂತೇಳಿ ತೋರಿಸ್ತಾರೆ. ಒಟ್ನಲ್ಲಿ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಬುರುಡೆ ಮರ್ಮ ಮಾತ್ರ ಕಗ್ಗಂಟಾಗಿಯೇ ಉಳಿದಿದೆ. ಇದಕ್ಕೆಲ್ಲ ಯಾವಾಗ ಪೂರ್ಣ ವಿರಾಮ ಬೀಳುತ್ತೋ ಕಾದು ನೋಡಬೇಕು. ಮಂಜು ಆರ್ಯ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.